दरवर्षीप्रमाणे यंदाही बेळगाव जिल्ह्यातील चिकोडी तालुक्यातील जोडकुरळी गावच्या सिद्धारूढ मठामध्ये शिवभजन सप्ताह कार्यक्रम 6 एप्रिल ते 12 एप्रिल दरम्यान आयोजित करण्यात आला आहे, अशी माहिती श्री चिदानंद भारती स्वामीजींनी पत्रकार परिषदेत दिली. आज जोडकुरळी सिद्धारूढ मठामध्ये पत्रकार परिषदेमध्ये बोलताना स्वामीजींनी सांगितले की 7 दिवस चालणाऱ्या या शिवभजन सप्ताहाची सुरुवात 6 एप्रिल रोजी ब्राह्ममुहूर्तावर होईल. सकाळी 6 ते रात्री 9 वाजेपर्यंत अखंड शिवनामस्मरण व भजन चालणार आहे. ओम श्री गुरु ಸಿದ್ಧಾರೂಢಾಯ ನಮಃ. ಪುಣ್ಯಾತ್ಮರೇ, ಚಿಕ್ಕೋಡಿ ತಾಲೂಕಿನ ಜೋಡಕುರುಳಿ ಸುಕ್ಷೇತ್ರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಿಂದ ಪ್ರಕಟಣೆ. ಇದೇ ಏಪ್ರಿಲ್ 6ನೇ ತಾರೀಕಿನಿಂದ 12ನೇ ತಾರೀಕಿನ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶಿವಭಜನಾ ಸಪ್ತಾಹ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಂತೆ ಈ ಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ. ಸಿದ್ಧಾರೂಢ ಮಹಾಸ್ವಾಮಿಗಳು ಭೂಮಿಗೆ ಅವತಾರ ತಗೊಂಡು ಬಂದಂಥ ದಿನ ರಾಮನವಮಿ. ಈತನ 7 ದಿನದ ಅದ್ಧೂರಿಯಾದಂಥ ಕಾರ್ಯಕ್ರಮ. ಸುಮಾರು 10-12 ಸಾವಿರ ಜನ ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ಕೂಡ್ತಾರೆ. ಬಹಳ ಅದ್ಧೂರಿ ಕಾರ್ಯಕ್ರಮ. ಕೊನೆ ದಿನದ ರಥೋತ್ಸವಕ್ಕಂತೂ 2 ಕಣ್ಣು ಸಾಲದು. 5,000 ಕುಂಭಗಳು ಕೂಡ್ತವೆ ಇಲ್ಲಿ ಕುಂಭೋತ್ಸವಕ್ಕೆ, ಕುಂಭಮೇಳಕ್ಕೆ. ಮತ್ತು ಈ ನಾಡಿನ ಹೆಸರಾಂತ ಮಠಾಧೀಶರೆಲ್ಲ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾರೆ. 7 ದಿವಸನೂ ಪ್ರತಿ ದಿವಸ 3-4 ಜನ ಮಹಾತ್ಮರು ಆಶೀರ್ವಚನ ಪ್ರವಚನ ನೀಡ್ತಾ ಇದ್ದಾರೆ. ಈ ಸಾರಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸ್ತಾ ಇರುವಂಥ ಮಹಾತ್ಮರು ಯಾರ್ಯಾರಂದ್ರೆ ಶ್ರೀಶೈಲ ಜಗದ್ಗುರುಗಳು ಆಗಮಿಸ್ತಿದ್ದಾರೆ. ಜೊತೆಗೆ ಸಿದ್ಧಾರೂಢ ಪರಂಪರೆ ಒಳಗೆ ಪ್ರಖ್ಯಾತರಾಗಿರುವಂಥ ಶಿವತ್ರಯರೊಳಗೆ ಇಂಚಲದ ಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ. ಜೊತೆಗೆ ಶಾಂತಾಶ್ರಮ ಹುಬ್ಬಳ್ಳಿಯ ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಬರ್ತಿದ್ದಾರೆ. ಜೊತೆಗೆ ಅಡವಿಲಿಂಗ ಮಹಾರಾಜರಂತ ಹೇಳಿ ವೀರಘಟ್ಟದವರು, ಬಹಳ ಪ್ರಸಿದ್ಧ ಸಿದ್ಧ ಪುರುಷರು, ವಾಕ್ಸಿದ್ಧಿ ಉಳ್ಳಂಥ ಅಡವಿಲಿಂಗ ಮಹಾರಾಜರು. ಅಮರೇಶ್ವರ ಮಹಾರಾಜರಂತ ಹೇಳಿ ಕವಲುಗುಡ್ಡದವರು, ಪೂಜ್ಯ ಹುಣಶ್ಯಾಳ ನಿಜಗುಣ ದೇವರಂಥೇಳಿ ಅವರು ಬರ್ತಿದ್ದಾರೆ. ಜೊತೆಗೆ ಮಹಾಲಿಂಗಪುರ ಸಹಜಾನಂದರು, ಮುಂಬೈ ಸಹಜಾನಂದರು, ಕೃಷ್ಣಾನಂದ ಸ್ವಾಮಿಗಳು ಮತ್ತು ಪಾಟೀಲ್ ಗುರೂಜಿ ಅಂಥೇಳಿ ಧಾರವಾಡದೊಳಗೆ ಒಬ್ಬ ಫೇಮಸ್ ಭವಿಷ್ಯ ಹೇಳುವಂಥ ಮಹಾತ್ಮರಿದ್ದಾರೆ. ಅವರು ದೊಡ್ಡ ದೊಡ್ಡ ರಾಜಕೀಯ ಲೀಡರ್ ಇಲ್ಲ, ಅವ್ರ ಹತ್ರ ಒಳ್ಳೆ ಸ್ಪೀಚ್ ಐತೆ ಅವ್ರದ್ದು. ಅವ್ರು ಬರ್ತಾರೆ. ಜೊತೆಗೆ ಈ ವರ್ಷದ ವಿಶೇಷ ಅತಿಥಿಯಾಗಿ ಹಾರಿಕಾ ಮಂಜುನಾಥ್ ಅನ್ನುವಂಥ ಒಬ್ಬ ಬಾಲವಾಗ್ಮಿ, ಅವಳು ಒಂದು ದಿನ 9ನೇ ತಾರೀಕು ಅವ್ರದ್ದು ಸ್ಪೀಚ್ ಐತೆ. ಈ ಪ್ರಕಾರ ಅನೇಕ ಶರಣರು ಬರ್ತಿದ್ದಾರೆ. ವೀರೇಶ್ ಪಾಟೀಲ್ ನೇಜದವರು, ಜೊತೆಗೆ ಕಂಕನವಾಡಿ ಮಾರುತಿ ಶರಣರು, ನಮ್ಮ ಹಿಪ್ಪರಗಿ ಸಿದ್ಧಾರೂಢ ಶರಣರು, ಹಡಗಿನಾಳ ಮಲ್ಲೇಶ್ವರ ಶರಣರು, ಅನೇಕ ಶರಣರು, ಸಂತರು, ಮಹಾತ್ಮರು. ನಮ್ಮದು ಒಂದು ರೀತಿ ಭಾವೈಕ್ಯತೆಯ ಕಾರ್ಯಕ್ರಮ. ಒಂದೇ ಪರಂಪರೆ ಸ್ವಾಮಿಗಳನ್ನು ಕರೆಯುವಂಥದ್ದು ಪದ್ಧತಿ. ಎಲ್ಲ ಪರಂಪರೆ ಪೂಜ್ಯರು, ವಿರಕ್ತರು, ಪಂಚಾಚಾರ್ಯರಿಗೆ ಸಂಬಂಧಪಟ್ಟವರು, ಸಂತರು ಮತ್ತು ಹಾಲು ಮತ ಸಮಾಜದ ಗುರುಗಳು, ಎಲ್ಲ ಹಿಂದುಳಿದ ವರ್ಗಗಳ ಗುರುಗಳನ್ನು ಸಹಿತ ನಾವೆಲ್ಲ ಯಾಕಂದರೆ ಇದು ಜಾತ್ಯತೀತ ಮಠ. ಎಲ್ಲ ಜಾತಿ ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಇದೊಂದು ವಿಶೇಷ ಕಾರ್ಯಕ್ರಮ. ಜೊತೆಗೆ 7ನೇ ದಿವಸ ರಥೋತ್ಸವ. ಎಲ್ಲ ಕಡೆ ರಥಗಳು ಬೇರೆ, ನಮ್ಮ ರಥ ಬೇರೆ. ಎಲ್ಲ ಕಡೆ ಕಟ್ಟಿಗೆ ರಥಗಳು ಇರುತ್ತೆ, ನಮ್ಮಲ್ಲಿ ಹಿತ್ತಾಳಿದ ರಥ. ಭಾಳ ಅದ್ಭುತವಾದಂಥ ರಥ. ಈಗ 3 ವರ್ಷ ಆಯ್ತು ಆ ರಥೋತ್ಸವ ಪ್ರಾರಂಭ ಮಾಡಿ, ಅಪರೂಪದ ರಥೋತ್ಸವ. ಜೊತೆಗೆ ಅವತ್ತು ಅನೇಕ ರೀತಿ ವಾದ್ಯ ತಂಡದವರು, ವೈಭವದ ಕಾರ್ಯಕ್ರಮ ಆಗ್ತೈತಿ. ಸುಮಾರು 10,000 ಜನ. ಎಲ್ಲ ಕಡೆ ಏನಾಗ್ತೈತಿ, ಲಾಸ್ಟ್ ಬಂದಂಗೆ ಜನ ಕೂಡ್ತಾರೆ. ನಮ್ದು ಹಂಗೆ ಪ್ರಾರಂಭದಿಂದ ಕೊನೆ ತನೂ 10,000 ಜನ ಕೂಡ್ತಾರೆ. ಎಷ್ಟು ಸೈಲೆನ್ಸ್ ಇರ್ತೈತೆ ಅಂದರೆ ಪಿನ್ ಡ್ರಾಪ್ ಸೈಲೆಂಟ್. ಅಷ್ಟು ಜನ ಇದ್ದರೂ ಈ ಕ್ಷೇತ್ರದ ಮಹಿಮೆ, ಶಾಂತವಾಗಿ ಕೂತಿರ್ತಾರೆ. ಜೊತೆಗೆ ಈ ಕಾರ್ಯಕ್ರಮದೊಳಗೆ ಯುವಕರ ಪಾತ್ರ ದೊಡ್ಡದು. ಮಕ್ಕಳಿಗೆ ಸಂಸ್ಕಾರ ಕೊಡೋ ದೃಷ್ಟಿಯಿಂದ 7 ದಿನದ ಏನು ಪುರಾಣ ಸಪ್ತಾಹ ಅಂತ ಮಾಡ್ತೀವಿ ನಾವು. ಪ್ರತಿದಿನ ಬೆಳಗ್ಗೆ 8 ಅಧ್ಯಾಯದಂಗೆ 7 ದಿನದಾಗ 56 ಅಧ್ಯಾಯ ಸಿದ್ಧಾರೂಢ ಕಥಾಮೃತ ಮುಗಿಯುವಂಗೆ ಒಂದು ಸಪ್ತಾಹ ಅಂತ ರೂಪದೊಳಗೆ 108 ಮಂದಿ ಯುವಕರು ಕೂಡಿ, ಯುವತಿಯರು ಕೂಡಿ ಸಪ್ತಾಹ ಪಾರಾಯಣ ನಡೀತೈತಿ. 7 ದಿನ ಅಖಂಡ ಶಿವನಾಮ ಸ್ಮರಣೆ, ಮಂತ್ರೋಚ್ಚಾರ ನಿರಂತರವಾಗಿ ನಡೆಯುವಂಥದ್ದು. ಅನೇಕ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಆಗಮಿಸಬೇಕು.
ಬಹಳ ಕಡೆಗೆ ಸುದ್ದಿ ಮಾಡುವಂಥದ್ದು ಮಾಧ್ಯಮಗಳೇ. ಅದಕ್ಕೆ ಈ ಸರಿ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಆಹ್ವಾನ ಮಾಡಿದ್ವಿ. ಈ ಕಾರ್ಯಕ್ರಮವನ್ನು ಎಲ್ಲರೂ ಶಿಸ್ತಿನಿಂದ ಪ್ರಚಾರ ಮಾಡಿರಿ, ಎಲ್ಲರಿಗೂ ಈ ಧರ್ಮ ಪ್ರಸಾರ ಉಂಟಾಗಲಿ. ಒಂದೆರಡು ಮಾತು ಸಿದ್ಧಾರೂಢರ ಬಗ್ಗೆ ಹೇಳಬೇಕಾದ್ರೆ, दररोज 10,000हून अधिक भक्तगण या कार्यक्रमात सहभागी होतील असेही स्वामीजींनी पत्रकार परिषदेत सांगितले. उदय होसमनी, KMM मराठी, चिक्कोडी.